ಮೂಕಂ ಕರೋತಿ ವಾಚಾಲಂ ಫಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಸಾಗರಂ ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ನಲ್ಮೆಯ ದೂರದರ್ಶನ ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲ ಸ್ವಾಗತ. ಆತ್ಮೀಯರೇ, ಇಂದಿನ ಸಂಚಿಕೆಯಲ್ಲಿ ಮಧುಮೇಹ ಡಯಾಬಿಟಿಕ್ ಎನ್ನುವ ವಿಷಯದ ಮೇಲೆ ಯೋಗ ಚಿಕಿತ್ಸೆಗಳನ್ನು ಹೇಗೆಲ್ಲ ಮಾಡಿದರೆ ಗುಣಮುಖರಾಗ್ಬೋದು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನೋಡೋಣ. ಈಗ ಬಲಬದಿಯಲ್ಲಿ ಈ ಅಭ್ಯಾಸವನ್ನು ಮಾಡಿದ್ದೀರಿ, ಅದನ್ನೇ ಎಡಬದಿಯಲ್ಲೂ ನೀವು ಮಾಡಬೇಕು. ಒಂದೊಂದೇ ಕಾಲನ್ನು ಮುಂದಕ್ಕೆ ಚಾಚಿಕೊಳ್ಳೋಣ. ಈಗ ಅದನ್ನೇ ಇನ್ನೊಂದು ಬದಿಯಲ್ಲಿ ಅಭ್ಯಾಸವನ್ನು ನೋಡೋಣ. ಈಗ ನಮ್ಮ ಬಲಗಾಲನ್ನು ಮಡಚಿ ಎಡಪಾರ್ಶ್ವಕ್ಕೆ ತನ್ನಿ, ಹಾಗೆ ಎಡಗಾಲನ್ನು ಮಡಚಿ ಬಲಗಾಲಿನ ಪಾದದ ಮೇಲೆ ಓವರ್ಲ್ಯಾಪ್ ಮಾಡ್ಕೊಳ್ಳಿ, ಒಂದರ ಮೇಲೆ ಒಂದಿಡಿ. ಹಾಗೆ ಎರಡೂ ಮಂಡಿಗಳು ನೆಲಕ್ಕೆ ತಾಗುವಂತೆ ಇಟ್ಕೊಳ್ಳಿ. ಈಗ ನಿಮ್ಮ ಬಲಗಾಲಿನ ಮಂಡಿಯನ್ನು ಮಡಚಿದ್ದೀರಲ್ವಾ, ಮಡಚಿದಾಗ ನಿಮ್ಮ ಮಂಡಿಯ ಭಾಗ ಹೊಕ್ಕಳ ನೇರಕ್ಕೆ ಬರಬೇಕು. ಇದು ಹೀಗೆ ಪಕ್ಕಕ್ಕಿರಬಾರ್ದು ಮತ್ತು ಆ ಕಡೆ ಮುಂದಕ್ಕೂ ಹೋಗಬಾರ್ದು. ಇದು ಹೊಕ್ಕಳ ಇದು ಒಳಗೆ ತಂದು ಈ ಮಂಡಿಯ ನೇರ ನಿಮ್ಮ ಹೊಕ್ಕಳ ಬಂದಾಗ ನಿಮಗೆ ಅಲ್ಲೊಂದು ಅಲೈನ್ಮೆಂಟ್ ಸಿಗ್ತದೆ. ಈಗ ನಿಧಾನವಾಗಿ ಎಡಗೈಯನ್ನು ಮೇಲೆ ಕೆತ್ತೋಣ. ಉಸಿರು ಬಿಡ್ತಾ ಎಡಗೈಯನ್ನು ಕೆಳಗಿಳಿಸಿ ಬಲ ತೊಡೆಯನ್ನು ಹಿಡ್ಕೊಳ್ಳೋಣ ಆರಾಮದಲ್ಲಿ. ಈಗ ಬಲಗೈಯನ್ನು ಮೇಲೆ ಕೆತ್ತಿ ಉಸಿರು ತಗೊಳ್ತಾ, ಹಾಗೆ ಉಸಿರು ಬಿಡ್ತಾ ಕೈಯನ್ನು ಕೆಳಗೆ ಬಿಟ್ಟು ಹಿಂಬದಿ ಇರುವ ದಿಮ್ಮಿನ ಮೇಲೆ ಕೈಯಸ್ತವನ್ನು, ಬುಲ್ಸ್ಟರ್ ಮೇಲೆ ಕೈಯಸ್ತವನ್ನು ಇಡೋಣ. ಈ ಕೈಯಸ್ತವನ್ನು ಇಡುವಾಗಲೂ ಅಷ್ಟೇ ನೋಡಿ, ಇಲ್ಲಿ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಈ ಹಿಂದಕ್ಕೆ ತಂದಿಟ್ಬಿಡ್ತೀವಿ. ಇದನ್ನು ಮಾಡಬಾರ್ದು. ಆಗೇನಾಗುತ್ತೆ, ಬೆನ್ನು ಬಾಗುತ್ತೆ. ಹಾಗೆ ನಮಗೆ ಸಾಧ್ಯವಾದಷ್ಟು ಬೆನ್ನು ನೇರವಾಗಿಟ್ಟು ನಮ್ಮ ಕೈಯಸ್ತವನ್ನು ಈ ಬುಲ್ಸ್ಟರ್ ಮೇಲೆ ಇಡಬೇಕು ಮತ್ತು ಮೊಣಕೈಗಳನ್ನು ಲಾಕ್ ಮಾಡಬೇಕು, ನೇರ ಮಾಡಬೇಕು. ಮತ್ತು ಸೊಂಟದ ಮೂಲವನ್ನು ಮೇಲೆ ಕೆತ್ತಬೇಕು, ಎದೆಯನ್ನು ವಿಶಾಲಗೊಳಿಸಬೇಕು. ಇನ್ನು ಉಸಿರನ್ನು ಹೊರಗಡೆ ಹಾಕ್ತಾ ಬ್ರೀತ್ ಔಟ್ ಮಾಡ್ತಾ ಬಲಪಾರ್ಶ್ವಕ್ಕೆ ಸೊಂಟದ ಮೂಲವನ್ನು ತಿರುಗಿಸಬೇಕು. ಆವಾಗ ನಮ್ಮ ಹೊಟ್ಟೆಯ ಭಾಗದ ತಿರುಚುವಿಕೆಯನ್ನು ನಾವು ಗಮನಿಸ್ತಾ ಸಹಜವಾದ ಉಸಿರಾಟವನ್ನು ಮಾಡಬೇಕು. ನಮಗೆ ಸಾಧ್ಯವಾದರೆ ನಮ್ಮ ದೃಷ್ಟಿಯನ್ನು ಬಲಭುಜದ ಮೇಲಿಟ್ಟು ದೀರ್ಘ ಉಸಿರಾಟವನ್ನು ಮಾಡಬೇಕು. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು, ಈ ಆಸನದಲ್ಲಿ ಸೊಂಟದ ಮೂಲವನ್ನು ಕುಗ್ಗಿಸಬಾರ್ದು, ಮೇಲಕ್ಕೆ ಎತ್ತುತ್ತಾ ಇರಬೇಕು. ಎದೆಯನ್ನು ಕೂಡ ಕೆಳಗೆ ಇಳಿಸಬಾರ್ದು, ಕುಗ್ಗಿಸಬಾರ್ದು, ಅದನ್ನು ಕೂಡ ಅಪ್ಲಿಫ್ಟ್ ಮಾಡಬೇಕು, ಮೇಲಕ್ಕೆ ಎತ್ತುತ್ತಾ ಇರಬೇಕು. ಈ ಎರಡೂ ಭಾಗವನ್ನು ಮೇಲಕ್ಕೆ ಎತ್ತುತ್ತಾ ಸೊಂಟದ ಮೂಲವನ್ನು ಚೆನ್ನಾಗಿ ತಿರುಗಿಸಿ ಸಹಜವಾದ ಉಸಿರಾಟವನ್ನು ಮಾಡಬೇಕು. ನಿಧಾನವಾಗಿ ವಾಪಸ್ ಬನ್ನಿ, ಉಸಿರು ತಗೊಳ್ತಾ ಹಾಗೆ ಕಾಲುಗಳನ್ನು ಮುಂದಕ್ಕೆ ತನ್ನಿ. ಇನ್ನು ಎರಡನೇ ಅಭ್ಯಾಸವನ್ನು ನೋಡೋಣ, ವಕ್ರಾಸನ. ಎಡಗಾಲಿನ ಮಂಡಿಯನ್ನು ಮಡಚ್ಕೊಳ್ಳಿ, ಬಲಗಾಲಿನ ಮಂಡಿ ಹತ್ರ ಊರ್ಕೊಳ್ಳಿ. ಹಾಗೆ ನಿಮ್ಮ ಹಿಂಬಡಿಯನ್ನು ಬುಲ್ಸ್ಟರಿಗೆ ತಾಗಿಸ್ಕೊಳ್ಳಿ. ಉಸಿರು ತಗೊಳ್ತಾ ಬಲಗೈಯನ್ನು ಮೇಲೆ ಕೆತ್ತಿ, ಉಸಿರು ಬಿಡ್ತಾ ಬಲಗೈ ತೋಳನ್ನು ಎಡಗಾಲಿನ ತೊಡೆಯ ಭಾಗಕ್ಕೆ ತಾಗಿಸ್ಕೊಳ್ಳಿ. ಇಲ್ಲಿ ಕಂಕಳು ಮತ್ತು ತೊಡೆಯ ಭಾಗದಲ್ಲಿ ಈ ಗ್ಯಾಪ್ ಕೊಡಬಾರ್ದು, ಇದು ಒಂದಕ್ಕೊಂದು ತಾಗಿರಬೇಕು. ಅಷ್ಟು ಅದನ್ನು ಆ್ಯಂಪಿಟನ್ನು ಓಪನ್ ಮಾಡಿ ಮುಂದಕ್ಕೆ ತಳ್ಳಬೇಕು. ನಂತರ ತಕ್ಷಣ ನಿಮ್ಮ ಎಡಗೈಯನ್ನು ಚೇರಿನ ಒಂದು ಬುಲ್ಸ್ಟರನ್ನ ಹಿಂದೆ ಇಟ್ಕೊಳ್ಬೇಕು. ಹಸ್ತ ಪೂರ್ತಿ ಒತ್ತಬೇಕು, ಮೊಣಕೆಯನ್ನು ನೇರ ಮಾಡಬೇಕು. ನಿಮಗೆ ಸಾಧ್ಯವಾದರೆ ಇಲ್ಲಿ ಪಾದವನ್ನು ಹಿಡ್ಕೊಳ್ಬೋದು ಅಥವಾ ಈ ಮಂಡಿಯನ್ನು ಹೀಗೆ ಇಟ್ಕೊಳ್ಬೋದು. ಸಾಧ್ಯವಾಗೋದಿಲ್ಲ, ಕಷ್ಟ ಆಗತ್ತೆ ಅಂದರೆ ನಿಧಾನವಾಗಿ ಮೊಣಕೈ ಮಡಚಿ ನಿಮ್ಮ ಎದೆಯ ಮೇಲೆ ಇಟ್ಕೊಳ್ಳಿ. ಹಾಗೆ ಸೊಂಟದ ಮೂಲವನ್ನು ಮೇಲೆ ಕೆತ್ತಿ ಎದೆ ಎತ್ತಿ ಎಡಪಾರ್ಶ್ವಕ್ಕೆ ತಿರುಗಿಸ್ತಾ ನಿಮ್ಮ ಎಡಭುಜವನ್ನು ನೋಡ್ತಾ ಸಹಜವಾದ ಉಸಿರಾಟವನ್ನು ಮಾಡಿ, ಆರಾಮದಲ್ಲಿ ಉಸಿರಾಟವನ್ನು ಮಾಡಿ. ಆ ಉಸಿರಾಟದ ಒಂದು ಹಂತ ಎಷ್ಟು ದೀರ್ಘವಾಗಿರುತ್ತೆ ಅಷ್ಟು ಲಾಭವನ್ನು ಈ ಒಂದು ಅಭ್ಯಾಸದಲ್ಲಿಯೂ ಪಡಿತೀರಿ. ಇದು ವಕ್ರಾಸನದ ಸ್ಥಿತಿ. ಹಾಗೆ ನಿಧಾನವಾಗಿ ಉಸಿರು ತಗೊಳ್ತಾ ವಾಪಸ್ ಬನ್ನಿ. ಎರಡೂ ಕಾಲನ್ನು ಎಡಗಾಲನ್ನು ಮುಂದಕ್ಕೆ ಚಾಚಿ, ಹಾಗೆ ಬಲಗಾಲನ್ನು ಮಡಚ್ಕೊಳ್ಳಿ. ಬಲಗಾಲಿನ ಪಾದವನ್ನು ಬುಲ್ಸ್ಟರಿಗೆ ತಾಗಿಸ್ಕೊಳ್ಳಿ. ಉಸಿರು ತಗೊಳ್ತಾ ಎಡಗೈಯನ್ನು ಮೇಲೆ ಕೆತ್ತಿ, ಉಸಿರು ಬಿಡ್ತಾ ಎಡಗೈ ತೋಳನ್ನು ಬಲಗಾಲಿನ ತೊಡೆಗೆ ತಾಗಿಸ್ಕೊಳ್ಳಿ.
ಹಾಗೆ ನಿಧಾನವಾಗಿ ಬಲಗೈಯನ್ನು ಬುಲ್ಸ್ಟರ್ ಹಿಂದೆ ಇಡಿ, ಹಸ್ತವನ್ನು ಊರ್ಕೊಳ್ಳಿ. ಈಗ ನಿಧಾನವಾಗಿ ಮೊಣಕೈಯನ್ನು ನೇರ ಮಾಡಿ. ಎಸ್, ಉಸಿರು ತಗೊಳ್ತಾ ಸೊಂಟದ ಮೂಲವನ್ನು ಮೇಲೆ ಕೆತ್ತಿ, ಎದೆ ಎತ್ತಿ, ಉಸಿರು ಬಿಡ್ತಾ ಬಲಪಾರ್ಶ್ವಕ್ಕೆ ಸೊಂಟದ ಮೂಲವನ್ನು ತಿರುಗಿಸಿ. ಎಸ್, ಈ ಭುಜವನ್ನು ನೋಡ್ತಾ ಸಹಜವಾದ ಉಸಿರಾಟವನ್ನು ಇಟ್ಕೊಳ್ಬೇಕು. ಮುಖದಲ್ಲಿ ಪ್ರಸನ್ನತೆಯನ್ನು ಉಂಟು ಮಾಡಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಶರೀರವನ್ನು ಬಿಗಿ ಹಿಡಿಯೋದು, ಮುಖವನ್ನು ಗಂಟಿಟ್ಕೊಳ್ಳುವುದು ಈ ಅಭ್ಯಾಸದಲ್ಲಿ ಆಸನಗಳಲ್ಲಿ ಮಾಡಬಾರ್ದು. ನಮ್ಮ ಪತಂಜಲಿ ಮಹರ್ಷಿಯವರು ಯೋಗ ಸೂತ್ರದಲ್ಲಿ ಹೀಗಂತ ಹೇಳಿದ್ದಾರೆ, ಸ್ಥಿರಂ ಸುಖಂ ಆಸನಂ ಅಂತ ಹೇಳಿದ್ದಾರಲ್ವ. ಸ್ಥಿರವಾದ ಭಂಗಿಯಲ್ಲಿ ಸುಖವಾಗಿ ಮತ್ತು ಸಹಜವಾಗಿ ನಾವು ಆ ಅಭ್ಯಾಸವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಈ ಸೂತ್ರವನ್ನು ನಾವು ಅನುಸರಿಸುತ್ತಾ ಸಹಜವಾದ ಉಸಿರಾಟದೊಂದಿಗೆ ಹಸನ್ಮುಖದೊಂದಿಗೆ ಮಾಡಿದಾಗ ಇರುವ ಎಲ್ಲ ನರಕೇಂದ್ರಗಳು ಪ್ರಫುಲ್ಲಗೊಳ್ತವೆ, ಆರಾಮಾಗ್ತದೆ. ಈ ಕ್ಲಾಸಿಕಲ್ ಪೋಸ್ಚರಿಗೆ ಬಂದ ಮೇಲೆ, ಅಂದರೆ ಅಂತಿಮ ಹಂತಕ್ಕೆ ಬಂದ ಮೇಲೆ ಯಾವುದೇ ಬಿಗಿತವನ್ನು ಇಟ್ಕೊಳ್ಬಾರ್ದು, ಸಹಜವಾಗಿ ಉಸಿರಾಟವನ್ನು ಮಾಡಬೇಕು. ನಿಧಾನವಾಗಿ ಉಸಿರು ತಗೊಳ್ತಾ ವಾಪಸ್ ಬರೋಣ. ಹಾಗೆ ಕಾಲುಗಳನ್ನು ಮುಂದಕ್ಕೆ ತರೋಣ, ಕಾಲುಗಳನ್ನು ಬಿಡಿಸ್ಕೊಳ್ಳೋಣ. ಈಗ ಮುಂದಿನ ಅಭ್ಯಾಸ ಅರ್ಧ ಮತ್ಸ್ಯೇಂದ್ರಾಸನ. ಈ ಅರ್ಧ ಮತ್ಸ್ಯೇಂದ್ರಾಸನದಲ್ಲಿ ಇನ್ನಷ್ಟು ನಾವು ಅಡ್ವಾನ್ಸ್ ಆಗ್ತೀವಿ. ಹೊಟ್ಟೆಯನ್ನು ತಿರುಚಲ್ಪಡುತ್ತೆ. ಆ ತಿರುಚುವಿಕೆ ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಅನ್ನೋದನ್ನು ಈಗ ನಾವು ನೋಡೋಣ. ನಿಧಾನವಾಗಿ ಎಡಗಾಲನ್ನು ಮಡಚ್ಕೊಳ್ಳಿ, ಬಲ ಪಕ್ಕಕ್ಕಿಡಿ. ಎಸ್, ಆ ಮಡಚಿದ ಮಂಡಿಯನ್ನು ಹೊಕ್ಕಳ ನೇರಕ್ಕೆ ತನ್ನಿ. ನಂತರ ಬಲಗಾಲು ಮಡಚ್ಕೊಳ್ಳಿ, ಎಡಗಾಲಿನ ತೊಡೆಯ ಪಕ್ಕದಲ್ಲಿಟ್ಕೊಳ್ಳಿ. ನೆಲಕ್ಕೆ ತಾಗಿಸಿ ಆ ಕಾಲಿನ ಪಾದವನ್ನು. ಈಗ ಉಸಿರು ತಗೊಳ್ತಾ ನಿಮ್ಮ ಎಡಗೈಯನ್ನು ಮೇಲಕ್ಕೆತ್ಕೊಳ್ಳಿ. ಎತ್ತಿದ ಕೈಯನ್ನು ಉಸಿರು ಬಿಡ್ತಾ ಮುಂದಕ್ಕೆ ಬಾಗಿಸ್ತಾ ಈ ತೋಳನ್ನು ಬಲಗಾಲಿನ ತೊಡೆಗೆ ತಾಗಿಸಿ. ಮತ್ತು ಈ ಆ್ಯಂಪಿಟ್ ಭಾಗ, ಈ ಕಂಕಳ ಭಾಗ ಮತ್ತು ಕಾಲಿನ ಭಾಗಕ್ಕೆ ಗ್ಯಾಪ್ ಕೊಡಬಾರ್ದು, ಅದನ್ನು ಒಳಗೆ ಎಳ್ಕೊಳ್ಬೇಕು. ಎಸ್, ನಂತರ ನಿಮಗೆ ಸಾಧ್ಯವಾದರೆ ಈ ರೀತಿ ಕಾಲನ್ನು ಹಿಡ್ಕೊಳ್ಳಿ. ಸಾಧ್ಯವಾಗದಿದ್ದರೆ ಈ ಮೊಣಕೈಯನ್ನು ಮಡಚಿ ಎದೆ ಮೇಲೆ ಇಟ್ಕೊಳ್ಳಿ. ಆಮೇಲೆ ತಕ್ಷಣ ನಿಮ್ಮ ಕೈ ಬಲಗೈ ಹಸ್ತವನ್ನು ಹಿಂಬದಿಗೆ ಬುಲ್ಸ್ಟರ್ ಮೇಲೆ ಇಡಿ. ಉಸಿರು ತಗೊಳ್ತಾ ಸೊಂಟ ಎತ್ಕೊಳ್ಳಿ, ಎದೆ ಎತ್ಕೊಳ್ಳಿ. ಉಸಿರು ಬಿಡ್ತಾ ನಿಮ್ಮ ಸೊಂಟದ ಮೂಲವನ್ನು ಬಲಪಾರ್ಶ್ವಕ್ಕೆ ತಿರುಗಿಸ್ತಾ ಬಲಭುಜವನ್ನು ನೋಡ್ತಾ ಸಹಜವಾದ ಉಸಿರಾಟವನ್ನು ಮಾಡಿ. ನೋಡಿ, ಇಲ್ಲಿ ಹೆಚ್ಚು ತಿರುಚಲ್ಪಟ್ಟಿದೆ. ಈ ಎರಡು ಅಭ್ಯಾಸಕ್ಕಿಂತಲೂ ಮೂರನೇ ಅಭ್ಯಾಸದಲ್ಲಿ ಇನ್ನೂ ಅಡ್ವಾನ್ಸ್ ಆಗಿದೆ. ಅಂತಹ ಒಂದು ವಿಶೇಷವಾದ ಕ್ರಿಯಾತ್ಮಕ ಚಟುವಟಿಕೆ ಈ ಅರ್ಧ ಮತ್ಸ್ಯೇಂದ್ರಾಸನದಲ್ಲಿದೆ. ಇದು ಡಯಾಬಿಟಿಕ್ ತೊಂದರೆಗೆ ವಿಶೇಷವಾಗಿ ಸಹಾಯವನ್ನು ಮಾಡುವ ಮತ್ತು ಇನ್ಸುಲಿನ್ ಪ್ರೊಡಕ್ಷನ್ ಮಾಡಲಿಕ್ಕೆ ಸಹಾಯ ಮಾಡುವ ಅಭ್ಯಾಸಗಳು. ನಿಧಾನವಾಗಿ ಉಸಿರು ಬಿಡ್ತಾ ಉಸಿರು ತಗೊಳ್ತಾ ವಾಪಸ್ ಬನ್ನಿ. ಹಾಗೆ ಕಾಲನ್ನು ಬಿಡಿಸ್ಕೊಳ್ಳಿ, ಎರಡೂ ಕಾಲನ್ನು ಜೋಡಿಸ್ಕೊಳ್ಳಿ. ಈಗ ನಿಧಾನವಾಗಿ ಬಲಗಾಲನ್ನು ಮಡಚಿ ಎಡಪಾರ್ಶ್ವದಲ್ಲಿಡಿ. ಬಲಗಾಲಿನ ಮಂಡಿ ನಿಮ್ಮ ಹೊಕ್ಕಳ ನೇರ ಬರಲಿ. ಹಾಗೆ ಎಡಗಾಲು ಮಡಚಿ ಬಲಗಾಲಿನ ತೊಡೆ ಪಕ್ಕದಲ್ಲಿಡಿ. ಹಾಗೆ ಉಸಿರು ತಗೊಳ್ತಾ ಬಲಗೈಯನ್ನು ಮೇಲಕ್ಕೆ ಎತ್ಕೊಳ್ಳಿ. ಉಸಿರು ಬಿಡ್ತಾ ಬಲಗೈ ತೋಳನ್ನು ಮುಂದಕ್ಕೆ ತಳ್ತಾ ಎಡಗಾಲನ್ನು ಸ್ವಲ್ಪ ಬಲಕ್ಕೆ ಎಳೀತಾ ಆ ತೋಳನ್ನು, ಕಂಕಳ ಭಾಗವನ್ನು ಕಾಲಿನ ತೊಡೆ ಭಾಗಕ್ಕೆ ಲಾಕ್ ಮಾಡ್ಕೊಳ್ಳಿ. ಸಾಧ್ಯವಾದರೆ ಕಾಲಿನ ಪಾದ ಹಿಡ್ಕೊಳ್ಳಿ. ವೆರಿ ಗುಡ್. ಹಾಗೆ ನಿಧಾನವಾಗಿ ಎಡಗೈಯನ್ನು ಬುಲ್ಸ್ಟರ್ನ ಹಿಂಭಾಗದಲ್ಲಿಡಿ. ಮೊಣಕೈಯನ್ನು ನೇರ ಮಾಡಿ ಸೊಂಟದ ಮೂಲವನ್ನು ಮೇಲಕ್ಕೆ ಎತ್ಕೊಳ್ಳಿ, ಎದೆ ಎತ್ಕೊಳ್ಳಿ. ಉಸಿರು ಬಿಡ್ತಾ ಸೊಂಟದ ಮೂಲವನ್ನು ಎಡಪಾರ್ಶ್ವಕ್ಕೆ ತಿರುಗಿಸಿ ಎಡಭುಜವನ್ನು ನೋಡಿ ದೀರ್ಘ ಉಸಿರಾಟವನ್ನು ಮಾಡೋಣ. ಈ ಎಲ್ಲ ಮೂಮೆಂಟ್ಗಳನ್ನು ಅಥವಾ ಹಂತಗಳನ್ನು ಹಂತ ಹಂತವಾಗಿ ಮಾಡ್ತಾ ಹೋದಾಗ ನಮ್ಮ ಶರೀರ ಹಗೂರವಾಗತ್ತೆ, ಆರಾಮನಿಸ್ತದೆ ಮತ್ತು ನಾವು ಒಂದು ಅಂತಿಮ ಸ್ಥಿತಿಗೆ, ಕ್ಲಾಸಿಕಲ್ ಪೋಸ್ಚರಿಗೆ ಹೋಗ್ತೀವಿ. ಆ ಸ್ಥಿತಿಯಲ್ಲಿ ಸಹಜ ಉಸಿರಾಟವನ್ನು ಮಾಡ್ತಾ ಹೋದಾಗ ಹೊಟ್ಟೆಯ ಭಾಗದ ಎಲ್ಲ ಒತ್ತಡಗಳು ಕಡಿಮೆ ಆಗುತ್ತೆ ಮತ್ತು ನಮಗಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಮಾಡಲಿಕ್ಕೆ ಸಹಾಯವನ್ನು ಈ ಅಭ್ಯಾಸಗಳು ಮಾಡ್ತವೆ. ಸಹಜವಾದ ಉಸಿರಾಟವಿರಲಿ. ಎಸ್, ನಿಧಾನವಾಗಿ ಉಸಿರು ತಗೊಳ್ತಾ ವಾಪಸ್ ಬನ್ನಿ. ಕಾಲುಗಳನ್ನು ಮುಂದಕ್ಕೆ ಚಾಚಿ. ಇದಾದ ಮೇಲೆ ಭುಜಂಗಾಸನ ಎನ್ನುವ ಅಭ್ಯಾಸವನ್ನು ನೋಡೋಣ. ಎಸ್, ನಿಧಾನವಾಗಿ ನಮ್ಮ ಬುಲ್ಸ್ಟರ್ಗಳನ್ನು ವ್ಯವಸ್ಥಿತವಾಗಿ ಇಟ್ಕೊಳ್ಳೋಣ. ಹಾಗೆ ಹೊಟ್ಟೆಯ ಮೂಲ, ನಮ್ಮ ಹೊಕ್ಕಳ ಬಳ್ಳಿಯನ್ನು ಈ ಬುಲ್ಸ್ಟರ ಮೂಲಕ್ಕೆ ಕೊಟ್ಟು ಹಾಗೆ ಅದರ ಮೇಲೆ ಮಲ್ಕೊಳ್ಳೋಣ. ಕೈಗಳನ್ನು ಭುಜದ ಸಮಾನಾಂತರ ನೆಲದಲ್ಲಿ ಊರೋಣ. ಕಾಲುಗಳನ್ನು ಹಿಮ್ಮುಖವಾಗಿ ಇಟ್ಕೊಳ್ಳೋಣ. ಈಗ ಹೊಟ್ಟೆಯ ಭಾರವನ್ನೆಲ್ಲ ಬುಲ್ಸ್ಟರ್ ಮೇಲೆ ಬಿಟ್ಟು ಮೊಣಕೈ ಮಡಚಿ ಮೇಲಕ್ಕೆ ನೋಡ್ತಾ, ಅಂದರೆ 7 ಹೆಡೆ ಸರ್ಪ, ಭುಜಂಗ ಸರ್ಪ ಹೇಗೆ ತನ್ನ ಹೆಡೆಯನ್ನೆತ್ತಿ ಹೀಗೆ ನಿಲ್ತದೋ ಆ ಸ್ಥಿತಿಯನ್ನು ಈ ಒಂದು ಪೋಸ್ಚರ್ ಹೋಲ್ತದೆ. ಹಾಗಾಗಿ ಅದಕ್ಕೆ ಭುಜಂಗಾಸನ ಎನ್ನುವ ಹೆಸರನ್ನು ಅನ್ವರ್ಥನಾಮವಾಗಿ ಇಟ್ಟಿದ್ದಾರೆ. ಈ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟವನ್ನು ಮಾಡೋಣ. ನೋಡಿ, ಈ ಅಭ್ಯಾಸವನ್ನು ಮಾಡಿದಾಗ ಸೊಂಟದ ಮತ್ತು ಬೆನ್ನಿನ ಭಾಗ ಎಷ್ಟು ಬಾಗಿದೆ ಮತ್ತು ಹೊಟ್ಟೆಯ ಭಾಗದ ಒಂದು ಹೊಕ್ಕಳ ಬಳ್ಳಿ ನಾವು ಬುಲ್ಸ್ಟರ್ನ ಸಹಾಯದಿಂದ ಮುಂದಕ್ಕೆ ಪುಷ್ ಮಾಡಿದಾಗ
ಸಹಜವಾಗಿ ಹೊಟ್ಟೆಯ ಭಾಗದ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ತನ್ಮೂಲಕ ಅಲ್ಲಿ ಉಸಿರಾಟದ ಹಂತ ಆದಾಗ ಒಂದು ಇದು ಏನು ಫ್ಲೆಕ್ಸಿಬಿಲಿಟಿ ಉಂಟಾಗುತ್ತೆ ಮತ್ತು ಆಕ್ಸಿಜನ್ ಫ್ಲೋ ಆಗುತ್ತೆ ಮತ್ತು ಅಲ್ಲಿ ಎಕ್ಸ್ಟ್ರಾಕ್ಷನ್ ಮತ್ತು ಕಂಟ್ರಾಕ್ಷನ್ ಎರಡೂ ವಿಧಾನಗಳು ಅಲ್ಲಿ ನಡೀತದೆ. ಸ್ವಲ್ಪ ಕೈಯನ್ನು ಹಾಗೆಯೇ ಮುಂದಕ್ಕೆ ಚಾಚಿ, ಹಾಗೇ ಮುಂದಕ್ಕೆ ಚಾಚಿ, ಹಾಗೇ ಮುಂದಕ್ಕೆ ಚಾಚಿ, ಹಾಗೇ ಮುಂದಕ್ಕೆ ಚಾಚಿ, ಇನ್ನೂ ಮುಂದಕ್ಕೆ ಚಾಚಿ, ಇನ್ನೂ ಮುಂದಕ್ಕೆ ಚಾಚಿ. ಈಗ ಹಸ್ತ ಊರ್ಕೊಳ್ಳಿ, ಮೊಣಕೈ ನೇರ ಮಾಡಿ, ಭುಜವನ್ನು ಮೇಲೆ ಕೆಳೆಯಿರಿ. ನಿಧಾನವಾಗಿ ಹಾಗೆಯೇ ಹಿಂದಕ್ಕೆ ಬನ್ನಿ, ಹಿಂದಕ್ಕೆ ಬನ್ನಿ, ಉಸಿರು ತಗೊಳ್ತಾ ಹಿಂದಕ್ಕೆ ಬನ್ನಿ, ಹಿಂದಕ್ಕೆ ಬನ್ನಿ. ಅಲ್ಲೇ ಇರಲಿಕ್ಕೆ ಪ್ರಯತ್ನ ಮಾಡಿ, ಸಹಜವಾದ ಉಸಿರಾಟವನ್ನು ಮಾಡಿ. ವೆರಿ ಗುಡ್. ಹಾಗೆ ನಿಧಾನವಾಗಿ ಮೊಣಕೈಗಳನ್ನು ಸಡಿಲ ಮಾಡ್ಕೊಳ್ಳಿ, ಕಾಲುಗಳನ್ನು ಸಡಿಲ ಮಾಡ್ಕೊಳ್ಳಿ. ಹಾಗೆ ಮುಂದಕ್ಕೆ ಮಲ್ಕೊಳ್ಳಿ. ಬ್ಲಿಸ್ಟರ್ ಮೇಲೆ ಹಾಗೆಯೇ ಮಲ್ಕೊಳ್ಳಿ. ಆರಾಮದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಹೊಂದಿ. ಈಗ ರಿವರ್ಸ್ ಭುಜಂಗಾಸನವನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ನಿಧಾನವಾಗಿ ನಿಮ್ಮ ಬೆನ್ನಿನ ಮೂಲವನ್ನು, ಪೃಷ್ಠದ ಮೂಲವನ್ನು ಆ ಬ್ಲಿಸ್ಟರಿಗೆ ಕೊಟ್ಟು ಕೂತ್ಕೊಳ್ಳಿ. ಕಾಲುಗಳನ್ನು ಅಡ್ಡಲಾಗಿಟ್ಕೊಳ್ಳಿ ಮತ್ತು ಸೊಂಟದ ಮತ್ತು ನಿಮ್ಮ ಪೃಷ್ಠದ ಭಾಗವನ್ನು ಬ್ಲಿಸ್ಟರಿಗೆ ಕೊಟ್ಕೊಳ್ಳಿ. ನಿಧಾನವಾಗಿ ಆ ಬೆನ್ನನ್ನು ಅದರ ಮೇಲೆ ಒರಗಿಸಿಟ್ಕೊಳ್ಳಿ. ಕಾಲುಗಳನ್ನು ನೇರ ಮಾಡಿ, ಕೈಗಳನ್ನು ತಲೆ ಹಿಂಬದಿಗೆ ನೇರವಾಗಿ ತಗೊಳ್ಳಿ. ಹಾಗೆ ಕೈಗಳನ್ನು ನೆಲದ ಮೇಲೆ ಬಿಟ್ಬಿಡಿ. ಕಾಲುಗಳನ್ನು ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಎಸ್, ಈಗ ರಿವರ್ಸ್ ಭುಜಂಗಾಸನ ಸ್ಥಿತಿ ಹೇಗೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಈ ಸ್ಥಿತಿಯಲ್ಲಿ ನೋಡಿ, ಹೊಟ್ಟೆಯ ಭಾಗವನ್ನು ಗಮನಿಸಿ, ಎದೆಯ ಭಾಗವನ್ನು ಗಮನಿಸಿ ಮತ್ತು ಕುತ್ತಿಗೆಯ ಭಾಗವನ್ನು ಗಮನಿಸಿ, ತಲೆಯ ಭಾಗವನ್ನು ಗಮನಿಸಿ. ತಲೆಯ ನೆತ್ತಿಯ ಭಾಗ ನೆಲವನ್ನು ತಾಗಿ ಅಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇದೆ. ಎದೆಯ ವಿಶಾಲತೆಯಿಂದ ಅಲ್ಲಿ ಒಂದು ರೆಸ್ಪಿರೇಟರಿ ಸೆಕ್ಷನ್, ನಮ್ಮ ಶ್ವಾಸಕೋಶಗಳು ವಿಸ್ತಾರಗೊಂಡು ವಿಕಾಸಗೊಳ್ಳುತ್ತದೆ. ಅಲ್ಲಿ ಉಸಿರಾಟದ ಹಂತ ಸಹಜವಾಗ್ತದೆ. ಹಾಗೆ ಹೊಟ್ಟೆಯ ಭಾಗವನ್ನು ಗಮನಿಸಿ. ದೀರ್ಘ ಉಸಿರಾಟ ಮಾಡೋದರಿಂದ ಹೊಟ್ಟೆಯ ಸ್ನಾಯುಗಳೆಲ್ಲ ಮಸಾಜ್ ಉಂಟಾಗತ್ತೆ, ಅಲ್ಲಿ ಆರಾಮ್ ಅನಿಸುತ್ತೆ. ಆ ಆರಾಮಿನ ಮೂಲಕ ನಾವು ಅಭ್ಯಾಸ ಕಾಲದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಾಗಿದ್ದರೆ ಈ ರಿವರ್ಸ್ ಭುಜಂಗಾಸನ ಮಾಡಿದಲ್ಲಿ ಆರಾಮ್ ಅನಿಸುತ್ತೆ, ಹಾಯ್ ಅನಿಸುತ್ತೆ. ಮತ್ತು ಸೊಂಟದ ಮೂಲಕ್ಕೆ ನಾವು ಬುಲ್ಸ್ಟರ್ನಿಟ್ಟು ಬೆನ್ನಿನ ಸಂಪೂರ್ಣ ಬಿಲ್ಲೆಗಳನ್ನು ಆ ಬುಲ್ಸ್ಟರ್ ಮೇಲೆ ಬಿಟ್ಬಿಟ್ಟಿದ್ದೀವಿ. ಹಾಗಾಗಿ ಅಲ್ಲಿ ನಮಗೆ ಬೆನ್ನಿಗೆ ಮ್ಯಾಕ್ಸಿಮಮ್ ರಿಲ್ಯಾಕ್ಸೇಷನ್ ಸಿಕ್ಕತ್ತೆ. ಈ ರೀತಿಯ ರಿವರ್ಸ್ ಭುಜಂಗಾಸನ ಮಾಡೋದರಿಂದ ನಮ್ಮ ಇಡೀ ಶರೀರಕ್ಕೆ ಒಳ್ಳೆಯ ವಿಶ್ರಾಂತಿಯನ್ನು ಕೊಡುವಂಥ ಹಂತ ಇಲ್ಲಿ ನಾವು ನೋಡ್ಬೋದು. ನೋಡಿದಿರಲ್ಲ ವೀಕ್ಷಕರೇ, ಇದುವರೆಗೂ ಯೋಗ ಚಿಕಿತ್ಸೆಯ ಮೂಲಕ ಡಯಾಬಿಟಿಕ್ ಎನ್ನುವ ತೊಂದರೆಯನ್ನು ಅಥವಾ ಮಧುಮೇಹವನ್ನು ಹೇಗೆ ನಿಯಂತ್ರಣ ಮಾಡಿಕೊಳ್ಳಬಹುದು ಎನ್ನುವುದನ್ನು ನೋಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ವಿಷಯದೊಂದಿಗೆ ನಾವು ಭೇಟಿಯಾಗೋಣ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.